ನೋಡ್ಕೊಳ್ಳಿ ಕ್ವಶನ್ನು. ಶೋ ದಟ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಈಸ್ ಸೆಲ್ಫ್ ರೆಸಿಪ್ರೋಕಲ್ ಅಂಡರ್ ದ ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್. ನೋಡ್ಕೊಳ್ಳಿ ಹೆಂಗ್ ಮಾಡೋದು ಸೊಲ್ಯೂಷನ್. ಫಸ್ಟ್ ಏನು ಬರ್ಕೋಬೇಕು, ಎಫ್ ಆಫ್ ಎಕ್ಸ್ ಅಂದ್ರೇನು, ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2. ಇಲ್ಲಿ ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್ನ ಮಾಡಬೇಕು ಫಸ್ಟ್. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಎಫ್ ಎಸ್ ಆಫ್ ಯು ಏನೋ ಫಾರ್ಮುಲಾ ಹೇಳಿ. ಇಂಟೆಗ್ರಲ್ ಆಫ್ 0 to infinity f of x sin u x dx. ಈಗ ನೋಡಿ ಎಫ್ ಆಫ್ ಎಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಇಂಟೆಗ್ರಲ್ ಆಫ್ 0 to ಎಫ್ ಆಫ್ ಎಕ್ಸ್ ಅಂದ್ರೇನು, ಎಕ್ಸ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 sin u x dx. ಇಲ್ಲೇನು ಮಾಡಿ ರೀಅರೇಂಜ್ ಮಾಡಿ ಬರ್ಕೊಳ್ಳಿ. ಫಸ್ಟ್ ಏನು ಬರ್ಕೋಬೇಕು, ಇಂಟೆಗ್ರಲ್ 0 to ಫಸ್ಟ್ ಏನು ಬರುತ್ತೆ ಸೈನ್ ಯು ಎಕ್ಸ್, ಆಮೇಲೆ ಏನು ಬರುತ್ತೆ ಎಕ್ಸ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಡಿ ಎಕ್ಸ್ ಬರುತ್ತೆ. ಕರೆಕ್ಟ್ ಅಲ್ವಾ? ಈಗ ಇದನ್ನ ಇಂಟಿಗ್ರೇಟ್ ಮಾಡೋದು ಯಾವ ಥರ, ಇದಕ್ಕಿಂತ ಮುಂಚೆ ಪ್ರಾಬ್ಲಮಲ್ಲಿ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಂದಿತ್ತು, ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮು ಕೊಸೈನು. ಅರ್ಥ ಆಗ್ತಿದೆಯಲ್ವಾ? ಅವಾಗ ಏನು ಮಾಡಿದ್ವಿ ಅಂದರೆ ಇದಕ್ಕೆ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಎಕ್ಸ್ ಸ್ಕ್ವೇರ್ ಇದ್ದರೆ ನಾವೇನು ಮಾಡಿದ್ವಿ ಡಿ ಬೈ ಡಿ ಯು ಮಾಡಿದ್ವಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯು. ಇಲ್ಲಿ ಯಾಕೆ ಮಾಡಲ್ಲ ಅಂದರೆ ಆಲ್ರೆಡಿ ಎಕ್ಸ್ ಇದೆ, ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಜೊತೆಗೆ ಏನಿದೆ ಎಕ್ಸು ಇದೆ. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ಏನು ಮಾಡಬೇಕು, ಇದಕ್ಕೇನು ಮಾಡಿ ಅಂದರೆ ಫಸ್ಟ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಇದೆಯಲ್ವಾ, ಡಿ ಬೈ ಡಿ ಎಕ್ಸ್ ಆಫ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಏನು ಹೇಳಿ, ಮೈನಸ್ 1/2 ಕಾನ್ಸ್ಟೆಂಟ್. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಏನು, 2 ಕ್ಯಾನ್ಸಲ್ ಆದರೆ ಮೈನಸ್ ಎಕ್ಸ್. ಇಲ್ಲಿ ಎಕ್ಸ್ ಆಲ್ರೆಡಿ ಇದೆ. ಅರ್ಥ ಆಗ್ತಿದೆಯಲ್ವಾ? ಏನು ಮಾಡಬೇಕು, ಪವರಲ್ಲಿ ಇರುತ್ತಲ್ಲ ಫಂಕ್ಷನ್ನು, ಅದನ್ನ ಡಿಫ್ರೆನ್ಷಿಯೇಟ್ ಮಾಡಿ ಅದೇನು ಆನ್ಸರ್ ಬರುತ್ತೆ ಅದು ಮಲ್ಟಿಪ್ಲೈ ಆಗಿರಬೇಕು. ಅರ್ಥ ಆಗ್ತಿದೆಯಲ್ವಾ? ಏನು ಆನ್ಸರ್ ಇದೆ ಅಲ್ಲಿ, ಮೈನಸ್ ಎಕ್ಸ್ ಇದೆ. ಅದಕ್ಕೆ ಮೈನಸ್ ಎಕ್ಸ್ ಬರ್ಸ್ಬೇಕಂದ್ರೆ ಏನು ಮಾಡ್ಬೇಕು, ಇಲ್ಲಿ 0 to infinity ಸೈನ್ ಯು ಎಕ್ಸ್ ಮೈನಸ್ ಎಕ್ಸ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಡಿ ಎಕ್ಸ್ ಬಂತಲ್ವಾ? ಮೈನಸ್ ಬರ್ಸಿದ್ರೆ ಮೈನಸ್ ಹೊರಗಡೆ ಬರ್ಕೋಬೇಕು, ಯಾಕಂದರೆ ಇಲ್ಲಿರೋದೇನು ಪ್ಲಸ್ ಎಕ್ಸ್. ಗೊತ್ತಾಗ್ತಿದೆಯಲ್ವಾ? ಈಗ ಇದನ್ನ ಇಂಟಿಗ್ರೇಟ್ ಮಾಡೋದು ಯಾವ ಥರ, ಇಂಟೆಗ್ರಲ್ ಆಫ್ ಯು ಇಂಟು ವಿ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನು, ಯು ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಮೈನಸ್ ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ಡಿ ಎಕ್ಸ್. ಇಲ್ಲಿ ಯು ಅಂದ್ರೇನು, ಯು ಅಂದ್ರೇನು ಸೈನ್ ಯು ಎಕ್ಸ್, ಯು ಅಂದ್ರೇನು ಸೈನ್ ಯು ಎಕ್ಸ್, ಆ್ಯಂಡ್ ವಿ ಅಂದರೆ ಮೈನಸ್ ಎಕ್ಸ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ಬೇಕಾಗಿರೋದೇನು, ಇಂಟೆಗ್ರಲ್ ಆಫ್ ಯು ಇಂಟು ವಿ ಡಿ ಎಕ್ಸ್ಗೆ ಫಾರ್ಮುಲಾ ಏನು, ಯು ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದರೆ ಏನು ಬೇಕು, ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಬೇಕು. ಹೇಳಿ ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದ್ರೆ ಏನು, ಇಂಟೆಗ್ರಲ್ ಆಫ್ ಮೈನಸ್ ಎಕ್ಸ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಡಿ ಎಕ್ಸ್. ನೋಡಿ ಇದು ಯಾವ ಫಾರ್ಮಲ್ಲಿ ಇದೆ ಅಂದರೆ ಇಂಟೆಗ್ರಲ್ ಆಫ್ ಇ ಪವರ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಫಾರ್ಮಲ್ಲಿ ಇದೆ. ಈ ಥರ ಇದ್ರೆ ಇಂಟಿಗ್ರೇಷನ್ ಏನಂದರೆ ಇ ಪವರ್ ಎಫ್ ಆಫ್ ಎಕ್ಸ್ ಅಂತ. ಏನು ಇಂಟಿಗ್ರೇಷನ್ನು, ಇ ಪವರ್ ಎಫ್ ಆಫ್ ಎಕ್ಸ್. ಹೇಳಿ ಎಫ್ ಆಫ್ ಎಕ್ಸ್ ಅಂದ್ರೆ ಏನು, ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2, ಅದ್ರದ್ದು ಡಿಫ್ರೆನ್ಸಿಯೇಷನ್ ಏನು ಮೈನಸ್ ಎಕ್ಸ್. ಅಂದರೆ ಇದೇನಾಯಿತು, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಇ ಪವರ್ ಎಫ್ ಆಫ್ ಎಕ್ಸ್ ಆಯಿತು. ಅರ್ಥ ಆಗ್ತಿದೆಯಲ್ವಾ? ಇ ಪವರ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೂ ಒಂದೇ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಇ ಪವರ್ ಎಫ್ ಆಫ್ ಎಕ್ಸ್ ಅಂದರೂ ಒಂದೇ. ಇಂಟಿಗ್ರೇಷನ್ ಇದ್ರೆ ಆನ್ಸರ್ ಏನು, ಇ ಪವರ್ ಎಫ್ ಆಫ್ ಎಕ್ಸ್. ಇ ಪವರ್ ಏನು ಆನ್ಸರ್ ಇದಕ್ಕೆ, ಇ ಪವರ್ ಮೈನಸ್ ಜ್ಞಾಪಕ ಇಟ್ಕೊಳ್ಳಿ. ಇದ್ರದ್ದು ಇಂಟಿಗ್ರೇಷನ್ ಏನಂದರೆ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2. ನೆಕ್ಸ್ಟ್ ಏನು ಬೇಕು, ಡಿ ಬೈ ಡಿ ಎಕ್ಸ್ ಆಫ್ ಯು. ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದ್ರೇನು, ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಯು ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಯು ಎಕ್ಸ್ ಏನು, ಕಾಸ್ ಯು ಎಕ್ಸ್ ಇಂಟು ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ರಿಂದ ಅರ್ಥ ಆಗ್ತಿದೆಯಲ್ವಾ, ಇಂಟು ಏನು ಬರೀಬೇಕು, ಯು ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನು ಬರುತ್ತೆ, ಇಂಟು ಯು. ಅರ್ಥ ಆಯ್ತಲ್ವಾ? ಈಗ ಏನಾಗುತ್ತೆ ಹೇಳಿ, ಇದು ಇಂಟೆಗ್ರಲ್ ಆಫ್ ಯು ಅಂದ್ರೇನು ಸೈನ್ ಯು ಎಕ್ಸ್, ವಿ ಅಂದ್ರೇನು ಮೈನಸ್ ಎಕ್ಸ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಡಿ ಎಕ್ಸ್ ಈಸ್ ಈಕ್ವಲ್ ಟು ಯು ಅಂದ್ರೇನು ಸೈನ್ ಯು ಎಕ್ಸ್. ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದ್ರೇನು ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಇಂಟೆಗ್ರಲ್ ಆಫ್ ವಿ ಡಿ ಎಕ್ಸ್ ಅಂದ್ರೇನು
ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು ಡಿ ಬೈ ಡಿ ಎಕ್ಸ್ ಆಫ್ ಯು ಅಂದ್ರೇನು ಕಾಸ್ ಯು ಎಕ್ಸ್ ಇಂಟು ಯು ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ನೋಡಿ, ಇದ್ರ ಬದಲು ಇದನ್ನ ಬರೀಬೋದು ನೀವು. ಅರ್ಥ ಆಯ್ತಲ್ವಾ? ಈಗ ಹೇಳಿ ಹೆಂಗೆ ಬರೀತೀರಾ ಇದನ್ನ? ಮೈನಸ್ ಇದ್ರದ್ದು ಇಂಟಿಗ್ರೇಷನ್ ಇದೆ ತಾನೆ. ಇನ್ನೊಂದು ನಾನು ಡೈರೆಕ್ಟಾಗಿ ಮಾಡೋದು ಹೇಳ್ಕೊಡ್ತೀನಿ ಹೆಂಗೆ ಅಂತ. ಇದೆಲ್ಲ ಮಾಡ್ಕೊಂಡು ಕೂತ್ಕೋಬೇಡಿ. ಡೈರೆಕ್ಟಾಗಿ ಫಸ್ಟ್ ಟರ್ಮ್ನ ಹಂಗೆ ಬರೀರಿ. ಫಸ್ಟ್ ಟರ್ಮ್ನ ಹೆಂಗೆ ಮಾಡಬೇಕು? ಸೈನ್ ಯು ಎಕ್ಸ್ನ ಹಂಗೆ ಬರೀರಿ. ಇದ್ರದ್ದು ಇಂಟಿಗ್ರೇಷನ್ ಮಾಡಿ ಬರೀರಿ. ಇಂಟಿಗ್ರೇಷನ್ ಏನು ಇದ್ರದ್ದು? ಇ ಪವರ್ ಇದೆಯಲ್ಲ ಅದೇ ಹೇಳಿ. ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು ನೀಟಾಗಿ ಬರೀತೀನಿ. ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು ಹೇಳಿ ಮೈನಸ್ ಹಂಗೆ ಇರಲಿ ಹೇಳಿ. ನೆಕ್ಸ್ಟು ಇದನ್ನ ರಿಪೀಟು ಸೇಮ್ ರಿಪೀಟ್. ಆರ್ ಅಂದರೆ ರಿಪೀಟ್ ಅಂದ್ಕೊಳ್ಳಿ. ಹೇಳಿ ಸೈನ್ ಯು ಎಕ್ಸ್. ಇದ್ರದ್ದು ಇಂಟಿಗ್ರೇಷನ್ ಏನು? ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು ಮೈನಸ್ ಇಂಟೆಗ್ರಲ್ ಆಫ್ ಇದನ್ನ ರಿಪೀಟ್ ಮಾಡಿ. ಏನು ಮಾಡಬೇಕು? ರಿಪೀಟ್ ಹೇಳಿ. ಇ ಪವರ್ ಮೈನಸ್ ಬೈ ಟು ಇದ್ರದ್ದು ಡಿಫ್ರೆನ್ಷಿಯೇಷನ್ ಮಾಡಿ. ಡಿಫ್ರೆನ್ಷಿಯೇಷನ್ ಏನು? ಸೈನ್ ಯು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಇದು ರಿಪೀಟ್ ಅಲ್ವಾ? ಸೈನ್ ಯು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಕಾಸ್ ಯು ಎಕ್ಸ್ ಇಂಟು ಯು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಸ್ವಲ್ಪ ಈ ಕಡೆ ಬರ್ಬೋದು. ಕರೆಕ್ಟ್ ಅಲ್ವಾ? ಹೇಳಿ ಏನು ಬರುತ್ತೆ ಇಲ್ಲಿ? ಇಂಟು ಯು ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಹೇಳಿ ಇನ್ನೊಂದ್ಸತಿ ಇದನ್ನ ರಿಪೀಟು. ಸೈನ್ ಯು ಎಕ್ಸು ಇದ್ರದ್ದು ಇಂಟಿಗ್ರೇಷನ್ ಏನು? ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು ಮೈನಸ್ ಇದನ್ನ ರಿಪೀಟು. ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇದ್ರದ್ದು ಡಿಫ್ರೆನ್ಷಿಯೇಷನ್ ಏನು? ಕಾಸ್ ಯು ಎಕ್ಸ್ ಇಂಟು ಯು. ಇದನ್ನ ರಬ್ ಮಾಡ್ಬಿಡೋಣ ಈಗ. ಹೇಳಿ ಏನಾಗುತ್ತೆ ಈಗ? ಇದು ಲಿಮಿಟ್ ಹಾಕಿ. ಏನು ಇಲ್ಲಿ? 0 ಟು ಇದು 0 ಟು ಇನ್ಫಿನಿಟಿ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಎಫ್ ಎಸ್ ಆಫ್ ಯು ಏನಾಯ್ತು ಈಗ? ಅಪ್ಪರ್ ಲಿಮಿಟ್ಗೆ ಇದು 0. ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ 0. ಲೋವರ್ ಲಿಮಿಟ್ಗೂ 0. ಅರ್ಥ ಆಗ್ತಿದೆಯಲ್ವಾ? ಏನಾಗುತ್ತೆ ಇದು? ಮೈನಸ್ 0 ಮೈನಸ್ 0 ಮೈನಸ್ ಇದು ಇಲ್ಲಿ ನೋಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ರಿಂದ ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ನು ಇವನ್ನ ಆಚೆ ತೊಗೊಳ್ಳಿ. ಯು ಆಚೆ ತೊಗೊಂಡ್ರೆ ಉಳಿಯೋದೇನು? ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಹೇಳಿ. ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು ಕಾಸ್ ಯು ಎಕ್ಸ್ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ನೋಡಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಎಫ್ ಎಸ್ ಆಫ್ ಯು ಫೈನಲ್ ಆನ್ಸರ್ ಏನು? ಯು 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು ಕಾಸ್ ಯು ಎಕ್ಸ್ ಡಿ ಎಕ್ಸ್. ಇಲ್ಲೇನು ಮಾಡಬೇಕಂದ್ರೆ ಲೆಟ್ ಎಫ್ ಎಸ್ ಆಫ್ ಯು ಈಸ್ ಈಕ್ವಲ್ ಟು ಈಗ ನೋಡಿ ಮತ್ತೆ ಇದನ್ನ ಇಲ್ಲೇನಿದೆ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು ಕಾಸ್ ಯು ಎಕ್ಸ್ ಇದೆ. ಅಲ್ಲಿ ಮತ್ತೆ ಇಂಟಿಗ್ರೇಷನ್ ಮಾಡೋಕ್ಕೆ ಆಗಲ್ಲ. ಗೊತ್ತಾಗ್ತಿದೆಯಲ್ವಾ? ಅದಕ್ಕೇನು ಮಾಡಬೇಕು? ಡಿಫ್ರೆನ್ಷಿಯೇಟ್ ಮಾಡಬೇಕು. ಇದು ವಿತ್ ರೆಸ್ಪೆಕ್ಟ್ ಟು ಯು ಡಿಫ್ರೆನ್ಷಿಯೇಟ್ ಮಾಡಿದಾಗ ನೀವು ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಮಾಡಿದ್ರಲ್ಲ ಆ ಥರ ಮಾಡಿದ್ರು ಏನಿದೆ ಇಲ್ಲಿ? ಯು ಬಂದ್ಬಿಟ್ಟಿದೆ. ಅದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಿ ಲೆಟ್ ಯು ಇಂಟು ಇದನ್ನ ಏನಂತ ಬರ್ಕೊಳ್ಳೋಣ? ಫೈ ಆಫ್ ಯು ವೇರ್ ಫೈ ಆಫ್ ಯು ಅಂದ್ರೇನು? ಝೀರೋ ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು ಕಾಸ್ ಯು ಎಕ್ಸ್ ಡಿ ಎಕ್ಸ್. ಈ ಥರ ಬರ್ಕೊಳ್ಳಿ. ಇನ್ನು ಫೋಟೋ ತಗೋತೀರಾ? ರಬ್ ಮಾಡ್ತೀನಿ ಈಗ. ಡಸ್ಟರ್ ನೋಡಿ. ಇಲ್ಲಿಂದ ಮತ್ತೆ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಎಫ್ ಆಫ್ ಎಕ್ಸ್ ಅಂದ್ರೇನು? ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್. ಎಫ್ ಎಸ್ ಆಫ್ ಯುಗೆ ಫಾರ್ಮುಲಾ 0 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. 0 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಅಂದ್ರೇನು? ಎಕ್ಸ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು ಸೈನ್ ಯು ಎಕ್ಸ್ ಡಿ ಎಕ್ಸು. ಇಲ್ಲಿ ನೋಡಿ ಫಸ್ಟು ಸೈನ್ ಯು ಎಕ್ಸು ಇದು ಹಂಗೆ ಇಟ್ಕೊಳ್ಳಿ. ಡಿ ಎಕ್ಸು ಸೈನ್ ಯು ಎಕ್ಸು ಇಲ್ಲಿ ಮೈನಸ್ ಎಕ್ಸ್ನ ತರಿಸ್ಕೋಬೇಕು. ಇದು ಹೆಂಗಿದೆ ಹಂಗೆ ಇರಲಿ. ಈ ಮೈನಸ್ನ ತರಿಸ್ಬೇಕು ಅಂದರೆ ಮೈನಸ್ ಹೊರಗಡೆ ಮಲ್ಟಿಪ್ಲೈ ಮಾಡ್ಕೋಬೇಕು.
ಇದ್ರದ್ದು ಇಂಟಿಗ್ರೇಷನ್ ಏನು, ಸೈನ್ ಯು ಎಕ್ಸ್ ಹಂಗೆ ಇಟ್ಕೊಳ್ಳಿ, ಯುನ ಹಂಗೆ ಇಟ್ಕೋಬೇಕು. ಇದನ್ನ ಇಂಟಿಗ್ರೇಟ್ ಮಾಡೋದು ಹೆಂಗೆ, ಇ ಪವರ್ ಬರುತ್ತೆ. ಆಮೇಲೆ ಇ ಪವರ್ನ ರಿಪೀಟ್ ಮಾಡಿ, ಸೈನ್ ಯು ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು, ಕಾಸ್ ಯು ಎಕ್ಸ್ ಇಂಟು ಯು ಡಿ ಎಕ್ಸು. ಇದು ಅಪ್ಪರ್ ಲಿಮಿಟ್ಗೂ 0, ಇ ಪವರ್ ಮೈನಸ್ ಇನ್ಫಿನಿಟಿ 0 ಮತ್ತು ಸೈನ್ 0 0. ಅದು ಎಲ್ ಎಚ್ ರೂಲಿಂದ ಬರುತ್ತೆ, ಆದರೆ ಡೈರೆಕ್ಟಾಗಿ 0 ಮೈನಸ್ 0 ಬರ್ಕೊಳ್ಳಿ. ಮೈನಸ್ ಇಲ್ಲಿ ಯು ಕಾನ್ಸ್ಟೆಂಟ್ನ ಆಚೆ ತೊಗೊಳ್ಳಿ, 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು ಕಾಸ್ ಯು ಎಕ್ಸ್ ಡಿ ಎಕ್ಸ್ ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಯು 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು ಈ ಕಾಸ್ ಯು ಎಕ್ಸ್ ಡಿ ಎಕ್ಸ್. ಲೆಟ್ ಎಫ್ ಎಸ್ ಆಫ್ ಯು ಅಂದರೆ ಯು ಇಂಟು ಇದ್ರ ಬದಲು ನಾವೇನಂತ ಬರ್ಕೋಬೋದು, ಫೈ ಆಫ್ ಯು, ವೇರ್ ಫೈ ಆಫ್ ಯು ಅಂದ್ರೆ ಏನು, ಇದು. ಅರ್ಥ ಆಗ್ತಿದೆಯಲ್ವಾ? ಇದಾದ್ಮೇಲೆ ಏನು ಮಾಡಬೇಕು, ಇದಾದ್ಮೇಲೆ ಏನು ಮಾಡಿ, ಫೈ ಆಫ್ ಯುನ ಕನ್ಸಿಡರ್ ಮಾಡ್ಕೋಬಿಡಿ. ಏನು ಮಾಡಬೇಕು, ಈಗ ಡಿಫ್ರೆನ್ಶಿಯೇಟ್ ಡಿ ಬೈ, ಇಲ್ಲಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಯು ಮಾಡಿ, ಡಿ ಬೈ ಡಿ ಯು ಆಫ್ ಫೈ ಆಫ್ ಯು ಈಸ್ ಈಕ್ವಲ್ ಟು, ಇಲ್ಲಿ ದೇರ್ ಫೋರ್ ಅಂತ ಬರ್ಬೋದು. ಏನಂತ ಬರೀತೀರಾ, ದೇರ್ ಫೋರ್ ಡಿ ಬೈ ಡಿ ಯು ಆಫ್ ಫೈ ಆಫ್ ಯು ಅಂದರೆ ಏನಾಗುತ್ತೆ ಹೇಳಿ. ಈಗ ಮಾಮೂಲಿ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬಂದಾಗ ಹೆಂಗ್ ಮಾಡ್ತಾ ಇದ್ರಿ ಹಂಗೆ ಮಾಡಿ. ಗೊತ್ತಾಗ್ತಿದೆಯಲ್ವಾ? ಹೇಳಿ ಏನು ಬರುತ್ತೆ, ಇಂಟೆಗ್ರಲ್ ಆಫ್ ಇನ್ಫಿನಿಟಿ ಡೋ ಬೈ ಡೋ ಯು ಆಫ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು ಕಾಸ್ ಯು ಎಕ್ಸ್ ಇಂಟು ಡಿ ಎಕ್ಸ್. ಕರೆಕ್ಟ್ ಅಲ್ವಾ? ಈಗ ಏನೈತಿ ಇದು, ಡಿ ಬೈ ಡಿ ಯು ಆಫ್ ಫೈ ಆಫ್ ಯು ಈಸ್ ಈಕ್ವಲ್ ಟು ಹೇಳಿ ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಯು ಮಾಡ್ತಿರೋದ್ರಿಂದ ಎಕ್ಸ್ನ ಹಂಗೆ ಇಟ್ಕೋಬೇಕು. ಯಾವ್ದನ್ನ ಹಂಗೆ ಇಟ್ಕೋತೀರಾ, ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು ಹಂಗೆ ಇಟ್ಕೊಳ್ಳಿ. ಇನ್ನು ಪಾರ್ಷಿಯಲ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಯು ಏನು ಬರುತ್ತೆ, ಯಾಕೆ ವಿತ್ ರೆಸ್ಪೆಕ್ಟ್ ಟು ಯು ಮಾಡ್ಬೇಕು ಹೇಳಿ. ಇದು ಎಕ್ಸ್ ಸ್ಕ್ವೇರ್ ಇದೆ, ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡೋಕ್ಕಾಗಲ್ಲ. ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಯಾವಾಗ ಇರುತ್ತೆ ಅವಾಗ ಡಿಫ್ರೆನ್ಶಿಯೇಟ್. ಇಲ್ಲಿ ಯಾಕೆ ಡಿಫ್ರೆನ್ಶಿಯೇಟ್ ಮಾಡಿಲ್ಲ, ಆಲ್ರೆಡಿ ಎಕ್ಸ್ ಇದೆ, ಎಕ್ಸ್ ಇಲ್ಲ ಅಂದಿದ್ರೆ ಅಲ್ಲೂ ಮಾಡಬೇಕಿತ್ತು. ಅರ್ಥ ಆಗ್ತಿದೆಯಲ್ವಾ? ಹೇಳಿ, ಕಾಸ್ ಯು ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಏನು, ಮೈನಸ್ ಸೈನ್ ಯು ಎಕ್ಸ್ ಇಂಟು ವಿತ್ ರೆಸ್ಪೆಕ್ಟ್ ಟು ಯು ಮಾಡ್ತಿರೋದ್ರಿಂದ ಎಕ್ಸ್ ಆಚೆ ಬರುತ್ತೆ. ಇಲ್ಲಿ ಕಾಸ್ ಎ ಯುಗೆ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎ ಯು ಇಂಟು ಎ ಇದ್ದಂಗೆ, ಇಲ್ಲಿ ಎ ಅಂದರೆ ಎಕ್ಸ್ ಇದ್ದಂಗೆ. ಗೊತ್ತಾಗ್ತಿದೆಯಲ್ವಾ? ಈಗ ಏನಾಯ್ತು, ಡಿ ಬೈ ಡಿ ಯು ಆಫ್ ಫೈ ಆಫ್ ಯು ಏನಾಯ್ತು ಆನ್ಸರ್ ಈಗ ಹೇಳಿ. ಮೈನಸ್ನ ಆಚೆ ತಗೊಳ್ಳಿ, ಇಂಟೆಗ್ರಲ್ ಆಫ್ ಹೇಳಿ 0 ಟು ಇನ್ಫಿನಿಟಿ, ಆಮೇಲೆ ಎಕ್ಸ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು ಸೈನ್ ಯು ಎಕ್ಸ್ ಡಿ ಎಕ್ಸ್. ಇದು ಯಾವ ಥರ ಇದೆ ಹೇಳಿ, ಇದು ಯಾವ ಥರ ಇದೆ, ಸೇಮ್ ಇಲ್ಲಿ ಇದೆಯಲ್ಲ ಆ ಥರ ಇದೆ ಅಲ್ವಾ. ಎಲ್ಲಿ ಎಕ್ಸ್ ಇಂಟು ಹೇಳಿ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು ಸೈನ್ ಯು ಎಕ್ಸ್ ಡಿ ಎಕ್ಸ್ ಇದೆ. ಇದ್ರ ಬದಲು ಏನಂತ ಬರ್ಕೋಬೋದು ಅಂದರೆ ಡಿ ಬೈ ಡಿ ಯು ಆಫ್ ಫೈ ಆಫ್ ಯು ಅಂದ್ರೆ ಏನು, ಮೈನಸ್ ಎಫ್ ಎಸ್ ಆಫ್ ಯು. ಇದ್ರ ಬದಲು ಎಫ್ ಎಸ್ ಆಫ್ ಯು ಬರ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಸೇಮ್ ಇದೆಯಲ್ಲ ಇದು ಎಫ್ ಎಸ್ ಆಫ್ ಸೈನ್ ಮೈನಸ್ ಹಂಗೆ ಇರಲಿ, ಇದು ಬಿಡ್ಬಿಡಿ. ಇದ್ರ ಬದಲು ಎಫ್ ಎಸ್ ಆಫ್ ಯು. ಅರ್ಥ ಆಯ್ತಲ್ವ? ಸೈನು ಏನಿಲ್ಲ ಹಂಗೆ ಇರೋದು. ಈಗ ಎಫ್ ಎಸ್ ಆಫ್ ಯು ಅಂದ್ರೆ ಏನು, ಯು ಫೈ ಆಫ್ ಯು. ದೇರ್ ಫೋರ್ ಹೇಳಿ ಡಿ ಬೈ ಡಿ ಯು ಆಫ್ ಫೈ ಆಫ್ ಯು ಏನಾಗುತ್ತೆ ಈಗ, ಮೈನಸ್ ಯು ಫೈ ಆಫ್ ಯು. ಇದು ಯಾವ ಫಾರ್ಮಲ್ಲಿದೆ ಹೇಳಿ. ಈಗ ಎಕ್ಸಾಂಪಲ್ಲು ಡಿ ವೈ ಬೈ ಡಿ ಎಕ್ಸ್ ಅಥವಾ ಡಿ ಬೈ ಡಿ ಎಕ್ಸ್ ಆಫ್ ವೈ ಅಥವಾ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಇಂಟು ವೈ ಇದ್ರೆ ಹೆಂಗೆ ಮಾಡ್ತೀರಾ ಡಿಫ್ರೆನ್ಷಿಯಲ್ ಇದನ್ನ. ಇದು ಡಿಫ್ರೆನ್ಷಿಯಲ್ ಈಕ್ವೇಷನ್. ಹೆಂಗೆ ಸಾಲ್ವ್ ಮಾಡ್ತೀರಾ ಇದನ್ನ, ಆ ಥರ ಅಲ್ಲ. ಡಿ ವೈ ಬೈ ವೈನ ಈ ಕಡೆ ತಗೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಡಿ ಎಕ್ಸ್ನ ಆ ಕಡೆ ತಗೊಳ್ಳಿ. ಈಗ ಇಂಟಿಗ್ರೇಟ್ ಮಾಡಿದ್ರೆ ಏನು ಬರುತ್ತೆ, ಇಂಟೆಗ್ರಲ್ ಆಫ್ ಡಿ ವೈ ಬೈ ವೈ ಇಂಟೆಗ್ರಲ್ ಆಫ್ ಮೈನಸ್ ಎಕ್ಸ್ ಡಿ ಎಕ್ಸೇ ಅಂದ್ಕೊಳ್ಳಿ. ಈಗ ಹೇಳಿ ಇಂಟಿಗ್ರೇಷನ್ ಏನು, ಡಿ ವೈ ಬೈ ವೈಗೆ ಲಾಗ್ ವೈ, ಇದಕ್ಕೆ ಇಂಟಿಗ್ರೇಷನ್ ಏನು ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು ಪ್ಲಸ್ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ. ಅದೇ ಸೇಮ್ ಇಲ್ಲಿ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು, ಡಿ ಫೈ ಆಫ್ ಯು ಹಂಗೆ ಇಟ್ಕೊಳ್ಳಿ, ಫೈ ಆಫ್ ಯುನ ಕೆಳಗಡೆ ತರಿಸ್ಕೊಳ್ಳಿ, ಮೈನಸ್ ಯು ಹಂಗೆ ಇಟ್ಕೊಳ್ಳಿ, ಡಿ ಯುನ ಆ ಕಡೆ ಕಳಿಸ್ಬಿಡಿ. ಈಗ ಇಂಟಿಗ್ರೇಷನ್ ಅಪ್ಲೈ ಮಾಡಿ. ಏನು ಮಾಡಿ, ಆನ್ ಇಂಟಿಗ್ರೇಷನ್ ಹೇಳಿ ಡಿ ಫೈ ಆಫ್ ಯು ಬೈ ಡಿ ಯು ಅಂದ್ರೆ ಏನು, ಇಂಟೆಗ್ರಲ್ ಆಫ್ ಡಿ ವೈ ಬೈ ವೈ ಅಂದ್ರೆ ಏನು, ಲಾಗ್ ವೈ. ಇದಕ್ಕೆ ಲಾಗ್ ಆಫ್ ಏನು ಬರುತ್ತೆ,
ಲಾಗ್ ಆಫ್ ಫೈ ಆಫ್ ಯು ಬರುತ್ತೆ, ಕರೆಕ್ಟ್ ಅಲ್ವಾ? ಅದೇ ಥರ ಇಲ್ಲಿ ಮೈನಸ್ ಯು ಸ್ಕ್ವೇರ್ ಬೈ ಟು ಪ್ಲಸ್ ಸಿ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಫೈ ಆಫ್ ಯು ಏನಾಯಿತು? ಲಾಗ್ ಆ ಕಡೆ ಹೋದರೆ ಏನಾಗುತ್ತೆ? ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ ಟು ಪ್ಲಸ್ ಸಿ. ನೋಡಿ, ಇ ಪವರ್ ಎಮ್ ಪ್ಲಸ್ ಎನ್ ಅಂದ್ರೇನು? ಇ ಪವರ್ ಎಮ್ ಇಂಟು ಇ ಪವರ್ ಎನ್. ಈಗ ಫೈ ಆಫ್ ಯು ಏನಾಯಿತು? ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ ಟು ಇಂಟು ಇ ಪವರ್ ಸಿ. ಯಾಕಂದರೆ ಇದು ಎಮ್ ಇದ್ದಂಗೆ, ಇದು ಎನ್ ಇದ್ದಂಗೆ. ಎಮ್ ಪ್ಲಸ್ ಎನ್ ಅಂದರೆ ಇ ಪವರ್ ಎಮ್ ಇಂಟು ಇ ಪವರ್ ಎನ್. ಅರ್ಥ ಆಗ್ತಿದೆಯಲ್ವಾ? ಇದನ್ನ ರಬ್ ಮಾಡ್ತೀನಿ. ಈಗ ಹೇಳಿ ಏನಾಗುತ್ತೆ ಹೇಳಿ. ಫೈ ಆಫ್ ಯು ಇಸ್ ಈಕ್ವಲ್ ಟು ಹೇಳಿ, ಇ ಪವರ್ ಸಿ ನ ಏನಂತ ಅನ್ಕೊಳ್ಳೋಣ? ಕೆ. ಕೆ ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ ಟು. ಇ ಪವರ್ ಸಿ ಬಂದು ಕಾನ್ಸ್ಟೆಂಟ್ ಕೆಗೆ ಈಕ್ವಲ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಈಗ ಫೈ ಆಫ್ ಯು ಸಿಕ್ತು. ಆದರೆ ಏನಿದೆ ಇಲ್ಲಿ? ಕೆ ಕಾನ್ಸ್ಟೆಂಟ್ ಇದೆ. ಏನಿದೆ? ಕೆ. ಅದನ್ನ ರಿಮೂವ್ ಮಾಡೋದು ಯಾವ ಥರ? ಇದು ಇಕ್ವೇಶನ್ 1 ಅಂದ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಫೈ ಆಫ್ ಯು ಎಲ್ಲಿದೆ? ಇದನ್ನ ಇಕ್ವೇಶನ್ ಏನು ಅಂದ್ಕೊಳ್ಳಿ? 2 ಅಂದ್ಕೊಳ್ಳಿ. ಹೇಳಿ, ಫ್ರಮ್ 192 ಸಾರಿ ಇಕ್ವೇಶನ್ 1 ಇದು ಇಕ್ವೇಶನ್ 2. ಒಂದು ನಿಮಿಷ ಇರಿ. ಇದು ಇಕ್ವೇಶನ್ 1, ಅದು ಇಕ್ವೇಶನ್ 2 ಬೇಕಾದ್ರೆ ಹಾಕ್ಕೊಳ್ಳಿ. ಇದು ಇಕ್ವೇಶನ್ 1, ಇದು ಇಕ್ವೇಶನ್ 2. ಈಗ ಅದೇನು ಪ್ರಾಬ್ಲಮ್ ಇಲ್ಲ, ಯಾವುದಾದ್ರೂ 1 ಹಾಕೋಬೋದು, ಯಾವುದಾದ್ರೂ 2 ಹಾಕೋಬೋದು. ಈಗ ಲೆಟ್ ಯು ಇಸ್ ಈಕ್ವಲ್ ಟು 0 ಇನ್ ಇಕ್ವೇಶನ್ 1. ಹೇಳಿ, ಲೆಟ್ ಯು ಇಸ್ ಈಕ್ವಲ್ ಟು 0 ಇನ್ 1. ಏನಾಗುತ್ತೆ? ಯು 0 ಹಾಕಿದ್ರೆ ಫೈ ಆಫ್ 0 ಇಸ್ ಈಕ್ವಲ್ ಟು ಇಂಟೆಗ್ರಲ್ ಆಫ್ ಹೇಳಿ ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಟು. ಕಾಸ್ 0 ಅಂದರೆ 1 ಡಿ ಎಕ್ಸ್. ಈ ಥರ ಇದೆ. ಅರ್ಥ ಆಗ್ತಿದೆಯಲ್ವಾ? ನೋಡಿ, ಜನರಲ್ ಫಾರ್ಮುಲಾ ಒಂದಿದೆ. ಏನಂದರೆ ಇಂಟೆಗ್ರಲ್ ಆಫ್ ಹೇಳಿ 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಬರೀತೀನಿ ನೋಡಿ, ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇದ್ರೆ ನಾವೇನಂತ ಬರಿಬೋದು? ರೂಟ್ ಪೈ ಬೈ 2. ಅಥವಾ ಆರ್ ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ ಟಿ ಸ್ಕ್ವೇರ್ ಡಿ ಟಿ ಅಂತ ಬಂದರೂ ಏನಂತ ಬರಿಬೋದು? ಪೈ ಬೈ 2. ಈ ಥರ ತರಿಸ್ಕೋಬೇಕು ನೀವೀಗ. ಅಲ್ಲಿ ಇದೆಯಾ ಆ ಥರ? ಏನಿದೆ ಅಲ್ಲಿ? ಏನಿದೆ ಹೇಳಿ? ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆಯಾ? ಎಕ್ಸ್ ಸ್ಕ್ವೇರ್ ಬೈ 2 ಇದೆ. ಅರ್ಥ ಇದನ್ನ ಈ ಥರ ಆದರೂ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ಏನು ಮಾಡಬೇಕು? ಲೆಟ್ ಇದನ್ನ ಟಿ ಸ್ಕ್ವೇರ್ ಅಂತ ತಗೊಳ್ಳಿ. ಹೇಳಿ, ಲೆಟ್ ಟಿ ಸ್ಕ್ವೇರ್ ಅಂದ್ರೆ ಏನು? ಎಕ್ಸ್ ಸ್ಕ್ವೇರ್ ಬೈ 2. ಟಿ ಅಂದರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಬೈ 2 ಅಂದರೆ ಏನಾಗುತ್ತೆ? ಎಕ್ಸ್ ಬೈ ರೂಟ್ 2. ಈಗ ಡಿಫ್ರೆನ್ಶಿಯೇಟ್ ಮಾಡಿ. ಡಿ ಟಿ ಬೈ ಡಿ ಎಕ್ಸ್ ಏನಾಗುತ್ತೆ? 1 ಬೈ ರೂಟ್ 2. ನೋಡಿ, ಎಕ್ಸ್ಗೆ 1 ಅಲ್ವಾ? 1 ಬೈ ರೂಟ್ 2. ಈಗ ರೂಟ್ 2ನ ಈ ಕಡೆ ಕಳಿಸಿ. ರೂಟ್ 2 ಡಿ ಟಿ ಏನಾಯ್ತು? ಈಗ ಡಿ ಎಕ್ಸ್ ಐ. ಈಗ ವೆನ್ ಲಿಮಿಟ್ ಏನು? ವೆನ್ ಎಕ್ಸ್ ಇಸ್ ಇನ್ಫಿನಿಟಿ, ಟಿ ಏನಾಗುತ್ತೆ? ಇನ್ಫಿನಿಟಿ ಹಾಕಿ ಎಕ್ಸ್ ಜಾಗದಲ್ಲಿ. ಟಿ ಇನ್ಫಿನಿಟಿ ಬೈ ರೂಟ್ 2 ಅಂದರೆ ಇನ್ಫಿನಿಟಿ ಬೈ ಎನಿಥಿಂಗ್ ಇಸ್ ಇನ್ಫಿನಿಟಿ. ವೆನ್ ಎಕ್ಸ್ ಇಸ್ 0, ಟಿ ಏನಾಗುತ್ತೆ? ಟಿ 0. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ, ಇದೇನಾಯಿತು? ಈ ಫೈ ಆಫ್ 0 ಏನೈತಿ ಈಗ ಹೇಳಿ? ಈ 0 ಟು ಇನ್ಫಿನಿಟಿ ಇರೋದು 0 ಟು ಇನ್ಫಿನಿಟಿನೇ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಬದಲು ಏನಂತ ತಗೊಂಡಿದ್ದೀನಿ ನಾವು? ಟಿ ಸ್ಕ್ವೇರ್. ಇ ಪವರ್ ಮೈನಸ್ ಟಿ ಸ್ಕ್ವೇರ್. ಡಿ ಎಕ್ಸ್ ಅಂದರೆ ರೂಟ್ 2 ಡಿ ಟಿ. ಆ ಥರ ವೇರಿಯಬಲ್ ಚೇಂಜ್ ಮಾಡಿ ಈ ಥರ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ರೂಟ್ 2 ಈ ಕಡೆ ತಗೊಳ್ಳಿ. 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ ಟಿ ಸ್ಕ್ವೇರ್ ಡಿ ಟಿಗೆ ನಾನು ಏನಂದ್ರೆ ನಿಮಗೆ ಫಾರ್ಮುಲಾ ಏನು? ರೂಟ್ ಪೈ ಬೈ 2. ಅರ್ಥ ಆಗ್ತಿದೆಯಲ್ವಾ? ಈಗೇನಾಗುತ್ತೆ ನೆಕ್ಸ್ಟು? ಇಲ್ಲಿಂದ ಮಾಡ್ತೀನಿ. ಹೇಳಿ, ಫೈ ಆಫ್ 0 ಏನೈತಿ ಈಗ? ರೂಟ್ 2 ರೂಟ್ ಪೈ 2ನ ಏನಂತ ಬರ್ಕೋಬಹುದು? ರೂಟ್ 2 ಇಂಟು ರೂಟ್ 2. ರೂಟ್ 2 ರೂಟ್ 2 ಕ್ಯಾನ್ಸಲ್ ಆದರೆ ಫೈ ಆಫ್ 0 ಏನಾಯಿತು? ರೂಟ್ ಆಫ್ ಪೈ ಬೈ 2. ಎರಡು ರೂಟ್ ಸೇಮ್ ಇರೋದ್ರಿಂದ ಹೋಲ್ ರೂಟ್ ಹಾಕ್ಕೋಬಹುದು. ಗೊತ್ತಾಗ್ತಿದೆಯಲ್ವಾ?
ಈಗ ಲೆಟ್ ಯು ಇಸ್ ಈಕ್ವಲ್ ಟು 0 ಇನ್ 2 ಹೇಳಿ, ಈಕ್ವಲ್ ಟು 0 ಇನ್ 2 ಹೇಳಿ. ಯು 0 ಹಾಕಿದ್ರೆ ಏನಾಗುತ್ತೆ? 0 ಈ ಕೆ ಇಂಟು ಇ ಪವರ್ 0. ಇ ಪವರ್ 0 ಅಂದರೆ ಫೈ ಆಫ್ 0 ಏನೈತಿ ಇದು? ಕೆ ಇಂಟು 1 ಇಸ್ ಕೆ. ದೇರ್ ಫಾರ್ ಕೆ ಏನಾಯ್ತು? ಫೈ ಆಫ್ 0 ಇದೆ, ಇಲ್ಲೂ ಫೈ ಆಫ್ 0 ಇದೆ. ಕೆ ಬಂದು ರೂಟ್ ಆಫ್ ಪೈ ಬೈ 2. ಅರ್ಥ ಆಗ್ತಿದೆಯಲ್ವಾ? ದೇರ್ ಫಾರ್ ಫೈ ಆಫ್ ಯು ಏನಾಗುತ್ತೆ? ಈಕ್ವೇಶನ್ 2 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಏನಂತ ಬರ್ಕೋತೀರಾ? ಫೈ ಆಫ್ ಯು ಏನಾಯ್ತು? ಕೆ ಅಂದ್ರೇನು? ರೂಟ್ ಪೈ ಬೈ 2 ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 2. ಬೇಕಾಗಿರೋದೇನು ನಮಗೆ? ಎಫ್ ಎಸ್ ಆಫ್ ಯು. ದೇರ್ ಫೋರ್ ಎಫ್ ಎಸ್ ಆಫ್ ಯು ಏನಾಗುತ್ತೆ ಈಗ? ಎಫ್ ಎಸ್ ಆಫ್ ಯು ಅಂದ್ರೇನು? ಯು ಇಂಟು ಫೈ ಆಫ್ ಯು. ಅರ್ಥ ಆಗ್ತಿದೆಯಲ್ವಾ? ಯು ಇಂಟು ಫೈ ಆಫ್ ಯು ಅಂದರೆ ಯು ಇಂಟು ರೂಟ್ ಪೈ ಬೈ 2 ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 2. ಫೈನಲ್ ಆನ್ಸರ್ ಏನು? ಎಫ್ ಎಸ್ ಆಫ್ ಯು ಇಸ್ ಈಕ್ವಲ್ ಟು ರೂಟ್ ಆಫ್ ಪೈ ಬೈ 2 ಯು ಇಂಟು ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 2. ಆನ್ಸರ್ ಇಷ್ಟೇ. ಗೊತ್ತಾಗ್ತಿದೆಯಲ್ವಾ? ಈ ಕ್ವಶನ್ಗೆ ಆನ್ಸರ್ ಸಿಗ್ತಾ? ಯಾಕೆ ಅಂದರೆ ಎಫ್ ಆಫ್ ಎಕ್ಸ್ ಏನಿದೆ? ಎಕ್ಸ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2. ಎಫ್ ಆಫ್ ಯು ಏನಿದೆ? ಯು ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 2. ಎಕ್ಸ್ ಜಾಗದಲ್ಲಿ ಯು ಹಾಕಿದ್ರೆ ಇಲ್ಲಿ ಏನಿದೆ ಅದು ಇದೆಯಲ್ವಾ ಅಲ್ಲಿ? ಅಂದರೆ ಅದಕ್ಕೆ ನಾವೇನಂತ ಹೇಳ್ಬೋದು? ಎಕ್ಸ್ ಇ ಪವರ್ ಎಕ್ಸ್ ಸ್ಕ್ವೇರ್ ಬೈ 2 ಇದೆಯಲ್ಲ, ಸೆಲ್ಫ್ ರೆಸಿಪ್ರೋಕಲ್ ಅಂಡರ್ ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್. ಅಂದರೆ ಈ ಎಫ್ ಆಫ್ ಎಕ್ಸ್ನ ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್ ಮಾಡಿದ್ರೆ ಅದು ಯೂಲಿ ಅದೇ ಥರ ಇರುತ್ತೆ ಆನ್ಸರು ಅಂತ. ಗೊತ್ತಾಗ್ತಿದೆಯಲ್ವಾ? ಇದನ್ನ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನೋಡಿ. ಎಫ್ ಆಫ್ ಎಕ್ಸ್ ಏನು? ಇ ಪವರ್ ಮೈನಸ್ ಎಕ್ಸ್. ಎಫ್ ಎಸ್ ಆಫ್ ಯು ಅಂದರೆ ಫಾರ್ಮುಲಾ 0 to infinity ಎಫ್ ಆಫ್ ಎಕ್ಸ್ ಸೈನ್ ಯು ಎಕ್ಸ್ ಡಿ. 0 to infinity ಎಕ್ಸ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಸೈನ್ ಯು ಎಕ್ಸ್ ಡಿ ಎಕ್ಸ್. ಸೈನ್ ಯು ಎಕ್ಸ್ ಇದನ್ನ ಈ ಕಡೆ ತಗೊಳ್ಳಿ. ಇದು ಇ ಪವರ್ ಇದು ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಡಿಫ್ರೆನ್ಸಿಯೇಷನ್ ಏನು? ಮೈನಸ್ ಎಕ್ಸ್. ಇದನ್ನ ಮೈನಸ್ ಎಕ್ಸ್ ಮಾಡೋಕ್ಕೆ ಮೈನಸ್ನ ಆಚೆ ಬರ್ಕೊಳ್ಳಿ. ಈ ಥರ ಆಗುತ್ತೆ. ಇದ್ರದ್ದು ಇಂಟಿಗ್ರೇಷನ್ ಏನು? ಸೈನ್ ಯು ಎಕ್ಸ್ ಹಂಗೆ ಇಟ್ಕೋತೀರಾ, ಸಾರಿ ಇದನ್ನ ಹಿಂಗೆ ಇಟ್ಕೋಬೇಕು. ಇದ್ರದ್ದು ಇಂಟಿಗ್ರೇಷನ್ ಏನು? ಇದು ಬೈಪಾರ್ಟ್ ಮಾಡೋದು ಈ ಥರ. ಫಸ್ಟ್ ಇದನ್ನ ರಿಪೀಟ್ ಮಾಡಬೇಕು, ಇದನ್ನ ಇಂಟಿಗ್ರೇಟ್ ಮಾಡಬೇಕು, ಆಮೇಲೆ ಇಂಟಿಗ್ರಲ್ ಸಿಂಬಲ್ ಬರೆದು ಇದನ್ನ ರಿಪೀಟ್ ಮಾಡಬೇಕು, ಆಮೇಲೆ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಕಾಸ್ ಯು ಎಕ್ಸ್ ಇಂಟು ಯು ಡಿ ಯು. ಆಮೇಲೆ ಇದು ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಪ್ಲೈ ಮಾಡಿದ್ರೆ 0 ಆಗುತ್ತೆ. ಇಲ್ಲಿ ಯುನ ಆಚೆ ತಗೊಳ್ಳಿ. ಉಳಿಯೋದೇನು? 0 to infinity ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಕಾಸ್ ಯು ಎಕ್ಸ್ ಡಿ ಎಕ್ಸ್. ಇದು ಮೈನಸ್ ಇಂಟು ಮೈನಸ್ ಯು 0 to infinity ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಕಾಸ್ ಯು ಎಕ್ಸ್ ಡಿ ಎಕ್ಸ್. ಲೆಟ್ ಎಫ್ ಎಸ್ ಆಫ್ ಯು ಅಂದ್ರೆ ಏನು? ಯು. ಇದನ್ನ ಫೈ ಆಫ್ ಯು ಅಂತ ತಗೊಳ್ಳಿ. ಫೈ ಆಫ್ ಯು ಅಂದ್ರೆ ಏನು? 0 to infinity ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಕಾಸ್ ಯು ಎಕ್ಸ್ ಡಿ ಎಕ್ಸ್. ಡಿ ಬೈ ಡಿ ಯು ಡಿಫ್ರೆನ್ಷಿಯೇಟ್ ಮಾಡಿ. ಇಲ್ಲಿ ಒಳಗಡೆ ಏನು ಮಾಡಬೇಕು? ಇದು ಡೈರೆಕ್ಟ್, ಇಲ್ಲಿ ಪಾರ್ಷಿಯಲ್. ಡಿ ಬೈ ಡಿ ಯು ಆಫ್ ಎಫ್ ಆಫ್ ಯು ಫೈ ಆಫ್ ಯು ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಯು ಎಕ್ಸ್ ಏನು? ಮೈನಸ್ ಸೈನ್ ಯು ಎಕ್ಸ್ ಇಂಟು ಎಕ್ಸ್. ಈಗ ಡಿ ಬೈ ಡಿ ಯು ಆಫ್ ಫೈ ಆಫ್ ಯು ಅಂದರೆ ಇಲ್ಲಿ ಮೈನಸ್ನ ಆಚೆ ತಗೊಳ್ಳಿ. ಫಸ್ಟ್ ಎಕ್ಸ್ ಬರ್ಕೊಳ್ಳಿ, ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಬರೀರಿ, ಸೈನ್ ಯು ಎಕ್ಸ್ ಡಿ ಎಕ್ಸ್. ನೋಡಿ ಇದ್ರ ಬದಲು ಏನಂತ ಬರಿಬೋದು? ಎಫ್ ಎಸ್ ಆಫ್ ಯು. ಇಲ್ಲಿ ಎಫ್ ಎಸ್ ಆಫ್ ಯು ಅಂದ್ರೆ ಏನು? ಯು ಫೈ ಆಫ್ ಯು. ಅರ್ಥ ಆಗ್ತಿದೆಯಲ್ವಾ? ಈಗ ಡಿ ಫೈ ಆಫ್ ಯು ಬೈ ಡಿ ಯು ಇಸ್ ಈಕ್ವಲ್ ಟು ಮೈನಸ್ ಯು ಫೈ ಆಫ್ ಯು ಇದ್ರೆ ಫೈ ಆಫ್ ಯು ಈ ಕಡೆ ತಗೊಳ್ಳಿ, ಡಿ ಯುನ ಈ ಕಡೆ ತಗೊಳ್ಳಿ. ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಲಾಗ್ ಆಫ್ ಫೈ ಆಫ್ ಯು ಆಗುತ್ತೆ. ಇದು ಮೈನಸ್ ಯು ಸ್ಕ್ವೇರ್ ಬೈ 2 ಪ್ಲಸ್ ಸಿ ಆಗುತ್ತೆ. ಫೈ ಆಫ್ ಯು ಈ ಕಡೆ ಹೋದರೆ ಇ ಪವರ್ ಆಗುತ್ತೆ. ಇ ಪವರ್ ಸಿ ಅಂದ್ರೆ ಏನು? ಕೆ. ಫೈ ಆಫ್ ಯು ಬಂದು ಕೆ ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 2 ಆಗುತ್ತೆ. ಲೆಟ್ ಯು ಇದನ್ನ ಬರೆಯೋದು ಬೇಕಾಗಿಲ್ಲ ಇದು. ಈಗ ಲೆಟ್ ಯು ಈಸ್ ಈಕ್ವಲ್ ಟು 0 ಇನ್ 1 ಯಾವ್ದು ತಗೋಬೇಕು? ಇದು. ಅರ್ಥ ಆಗ್ತಿದೆಯಲ್ವಾ? ಫೈ ಆಫ್ 0 ಏನಾಗುತ್ತೆ? ಕಾಸ್ 0 ಅಂದರೆ 1, 0 to infinity ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಡಿ ಎಕ್ಸ್. ಆಮೇಲೆ ಇದನ್ನ ಫೈಂಡ್ ಮಾಡೋಕ್ಕೆ ವ್ಯಾಲ್ಯೂನ ಎಕ್ಸ್ ಸ್ಕ್ವೇರ್ ಬೈ 2ನ ಏನಂತ ತಗೋಬೇಕು? ಟಿ ಸ್ಕ್ವೇರ್. ಟಿ ಅಂದರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಬೈ 2 ಅಂದರೆ ಎಕ್ಸ್ ಬೈ ರೂಟ್ 2. ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 ಬೈ ರೂಟ್ 2. ರೂಟ್ 2 ಡಿ ಟಿ ಅಂದರೆ ಡಿ ಎಕ್ಸ್. ವೆನ್ ಎಕ್ಸ್ ಇಸ್ ಇನ್ಫಿನಿಟಿ ಟಿ ಆಲ್ಸೋ ಇನ್ಫಿನಿಟಿ. ವೆನ್ ಎಕ್ಸ್ ಇಸ್ 0 ಟಿ 0. ಎಲ್ಲ ಎಕ್ಸ್ನ ಯಾವುದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು? ಟಿಗೆ ಕನ್ವರ್ಟ್ ಮಾಡ್ಕೋಬೇಕು. ಆಮೇಲೆ ಏನಾಗುತ್ತೆ? ಇದು ಫೈ ಆಫ್ 0 ಇಸ್ ಈಕ್ವಲ್ ಟು 0 to infinity ಇ ಪವರ್ ಮೈನಸ್ ಟಿ ಸ್ಕ್ವೇರ್. ಡಿ ಎಕ್ಸ್ ಅಂದ್ರೆ ಏನು? ರೂಟ್ 2 ಡಿ ಟಿ ಆಗುತ್ತೆ. ರೂಟ್ 2 ಆಚೆ ತಗೊಳ್ಳಿ. ಇದಕ್ಕೆ ಇಂಟಿಗ್ರೇಷನ್ ಏನು? ರೂಟ್ ಪೈ ಬೈ 2.
ಫೈ ಆಫ್ ಜೀರೋ ಏನಾಯ್ತು ರೂಟ್ 2 ಇಂಟು ರೂಟ್ ಪೈ ಬೈ 2 ಅಂದರೆ 2ನ ರೂಟ್ 2 ಇಂಟು ರೂಟ್ 2 ಬರೀಬೋದು. ರೂಟ್ 2 ಕ್ಯಾನ್ಸಲ್, ರೂಟ್ ಆಫ್ ಹೋಲ್ ರೂಟ್ ಆಫ್ ಪೈ ಬೈ 2 ಆಗುತ್ತೆ. ಈಗ ಫೈ ಆಫ್ ಜೀರೋ ಫೈಂಡ್ ಮಾಡಿದ್ಮೇಲೆ ಲೆಟ್ ಯು ಇಸ್ ಈಕ್ವಲ್ ಟು 0 ಇನ್ 2 ಎಲ್ಲಿದೆ ಇಲ್ಲಿದೆ. ಫೈ ಆಫ್ ಜೀರೋ ಏನಾಗುತ್ತೆ ಕೆ ಇಂಟು ಇ ಪವರ್ ಮೈನಸ್ 0, ಕೆ ಇಂಟು 1 ಅಂದರೆ ಕೆ. ಫೈ ಆಫ್ ಜೀರೋ ಕೆ, ಫೈ ಆಫ್ ಜೀರೋ ರೂಟ್ ಪೈ ಬೈ 2 ಅಂದರೆ ಕೆ ಏನಾಗುತ್ತೆ ರೂಟ್ ಪೈ ಬೈ 2. ಈಕ್ವೇಶನ್ 2 ಬಿಕಮ್ಸ್ ಅಂತ ಬರ್ದ್ಬಿಡಿ. ಫೈ ಆಫ್ ಯು ಅಂದ್ರೇನು ರೂಟ್ ಪೈ ಬೈ 2 ಇ ಪವರ್ ಮೈನಸ್ ಯು ಸ್ಕ್ವೇರ್ ಬೈ 2. ಎಫ್ ಎಸ್ ಆಫ್ ಯು ಅಂದ್ರೇನು ಯು ಇಂಟು ಫೈ ಆಫ್ ಯು, ಯು ಇಂಟು ಫೈ ಆಫ್ ಯು ಅಂದರೆ ಇಲ್ಲಿ ಫೈಂಡ್ ಮಾಡಿದ್ದೀರಲ್ವ, ಇದನ್ನ ಈ ಕಡೆ ತಗೊಳ್ಳಿ, ಇದನ್ನ ಈ ಕಡೆ ತಗೊಳ್ಳಿ. ಲಾಸ್ಟಲ್ಲಿ ಸೆಂಟೆನ್ಸ್ ಏನು ಬರೀತೀರಾ, ದೇರ್ ಫೋರ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಇಸ್ ಸೆಲ್ಫ್ ರೆಸಿಪ್ರೋಕಲ್ ಅಂಡರ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಂತ ಬರ್ದ್ಬಿಡಿ. ಅಲ್ಲಿರೋದೇ ಬರ್ದ್ಬಿಡಿ ಅಷ್ಟೇ. ಥ್ಯಾಂಕ್ ಯು.